ಅನುಭವ ಮಂಟಪದ ಶೂದ್ರ ತಪಸ್ವಿಗಳು ವಿಶೇಷ ಅಭಿಯಾನವನ್ನ ಮಾಡ್ತಿರುವ ನಮಗೆ ಅಚ್ಚರಿ ರೀತಿಯಲ್ಲಿ ಕಾಯಕ ಸಮಾಜಗಳಲ್ಲಿ ಒಂದಾದಂತಹ ತಳವಾರ ಸಮಾಜದ ಒಬ್ಬ ಯುವಕ ಕಷ್ಟದ ಮಧ್ಯೆ ಕೂಡ ಏನ್ ಬೇಕಾದ್ರೂ ಮಾಡಬಹುದು, ಇನ್ನು ನಮ್ಗೆ ಒಂದಷ್ಟು ಹೆಚ್ಚಿನ ಸವಲತ್ತುಗಳು ಸೌಕರ್ಯಗಳು ಮೀಸಲಾತಿ ಸಿಕ್ಕಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದಕ್ಕೆ ಸಾಕ್ಷಿ ಆಗಿರುವಂತದ್ದು ನೀವು ಬೋರ್ಡ್ ನೋಡ್ತಾ ಇದ್ದೀರಾ ಇಲ್ಲಿ. ತಳವಾರ್ ಕೊಟ್ರೇಶ್ ಅವರು ಯುವ ವಿಜ್ಞಾನಿ, ಹಳೆ ಹಗರಿಬೊಮ್ಮನಹಳ್ಳಿ, BSc ಅಂಡ್ MSc. ಕೊಟ್ರೇಶ್ ಅವರು ನಮ್ ಜೊತೆ ಇದ್ದಾರೆ. ಕೊಟ್ರೇಶ್ ಅವರೇ ನಮಸ್ಕಾರ. ನಿಮ್ ಜೊತೆಲಿ ಮಾತಾಡ್ಲಿಕ್ಕೆ ನಂಗೆ ಖುಷಿ ಆಗ್ತಿದೆ. ನೀವು ಈಗ ಸದ್ಯಕ್ಕೆ ಏನ್ ಮಾಡ್ತಿದ್ದೀರಾ? ಸರ್ ಈ ಸದ್ಯಕ್ಕೆ ನಮ್ದು MSc ಮುಗಿಸಿದೀವಿ ಸರ್. ಈಗ ಸದ್ಯ ಆಂಜನೇಯ ಸ್ವಾಮಿ ಪೂಜೆ ಮಾಡ್ತಾ ಇರ್ತೀವಿ ಸರ್, ವಾರಕ್ಕೊಂದ್ಸತಿ. ಈಗ ಶನಿವಾರ ದಿವಸ ಅಲ್ಲಿ ಪೂಜೆ, ಬಿಡಿ ದಿನದಲ್ಲಿ ಸಮಾಜ ಸೇವೆ, ಆಫೀಸ್ ವರ್ಕ್, ತಾಲೂಕು ಆಫೀಸ್ ಆಗಿರ್ಬೋದು, ಪುರಸಭೆ ಸೋಷಿಯಲ್ ವರ್ಕ್ ಸಾರ್ವಜನಿಕರದು ಅವು ಮಾಡಿಸ್ಕೊಡೋದು ಅದು ಮಾಡ್ತಾ ಇದೀವಿ ಸರ್. ಅದು ಬಂದಂತ ಅಮೌಂಟ್ಗಳಲ್ಲಿ ನನ್ನ ವಿಜ್ಞಾನ ಪ್ರಯೋಗಕ್ಕೆ ಬಳಸ್ಕೊಂತೀನಿ ಸರ್. ನಾನು 9th ಓದ್ತಾ ಇದ್ದಾಗ ನಮ್ಮ ಅಪ್ಪದೇವರು 2010 ತಿಳ್ಕೊಂಡ್ರು ಸರ್. ಅದು ತಿರ್ಕೊಂಡ ಮೇಲೆ ನನಗೆ ಮುಂದೆ ಏನಾದ್ರು ಒಂದು ಮಾಡ್ಬೇಕಲ್ಲ, ನಮ್ಮ ಅಪ್ಪರು ಇಲ್ಲ ತಂದೆ, ಈಗ ಏನಾದ್ರೂ ಸಾಧನೆ ಮಾಡ್ಬೇಕಲ್ಲ ಅನಿಸುತ್ತೆ. ಹಂಗಾಗಿ ನಾನು 9ನೇ ತರಗತಿಯಲ್ಲಿ ಸ್ಕೂಲ್ ಬಿಡಕ್ಕೆ ಹೋಗಿದ್ದೆ ಸರ್. ಹಂಗ ನಮ್ಮ ತಾಯಿಯವರು ರೇಣುಕಮ್ಮನವರು ಏನಂದ್ರೆ, ಹೋಗು ಶಾಲೆಗೆ ಹೋಗು, ಓದು, ಬಂದು ಏನಾದ್ರು ಒಂದ್ ಕೆಲಸ ತಗೊಂಡು ಜೀವನಕ್ಕೆ ದಾರಿ ಆಗ್ತತಿ ಹಂಗಂತ ಹೇಳಿದ್ರು ಸರ್. ನಾನು ಆಯ್ತು ಅಂತಂದು ಮತ್ತೆ ನಮ್ಮ ಅಮ್ಮರಿಗೆ ಮಾತಿಗೆ ಬೆಲೆ ಕೊಟ್ಟು ಮತ್ತೆ ಸ್ಕೂಲಿಗೆ ಹೋದೆ. ನಾನು ಓದ್ತಾ ಇದ್ದಾಗ, ನಾನು 10th ಓದ್ತಾ ಇದ್ದಾಗ ಒಂದು ವಿಜ್ಞಾನ ಪ್ರತಿಭಾ ಕಾರಂಜಿಯಲ್ಲಿ ವಿಜ್ಞಾನದಲ್ಲಿ ಶಾಲೆಯಲ್ಲಿ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ರು. ಅದರಲ್ಲಿ ಭಾಗವಹಿಸಂತ ನನಗೆ ಸಾರ್ ಹೇಳಿದ್ರು. ಆ ಸಾರ್ ಹೇಳಿದ ನಂತರ ನಾನು ಅದ್ರ ಹೆಸರನ್ನು ಭಾಗವಹಿಸಕ ಎಕ್ಸಿಬಿಷನ್ ಗೆ ಅವಕಾಶ ಮಾಡಿಕೊಟ್ರು. ನಾನು ಭಾಗವಹಿಸಿದ್ದೆ. ಅಲ್ಲಿ ವಲಯ ಮಟ್ಟದಲ್ಲಿ ನನಗೆ ಪ್ರಥಮ ಪ್ರೈಸ್ ಬಂತು. ಅವಾಗ ನನಗೆ ಮನಸ್ಸಿನಲ್ಲಿ ಮತ್ತೊತ್ತು ಇಂಟ್ರೆಸ್ಟ್ ಅದು ಬಂತು. ಆದ ನಂತರ ಮತ್ತೆ ವಲಯ ಮಟ್ಟದಿಂದ ಜಿಲ್ಲಾ ಮಟ್ಟದಾಗ ಹೋದ, ಜಿಲ್ಲಾ ಮಟ್ಟದಿಂದ ಮತ್ತೆ ರಾಜ್ಯ ಮಟ್ಟದಾಗ ಹೋದ. ಇದಾದ ನಂತರ ಅವಕಾಶ ಸಿಕ್ತು, ಮತ್ತೆ ಮುಂದಿನ ಮಟ್ಟದಲ್ಲಿ ಬೆಳೆಯಕ್ಕೆ ಒಂದು ದಾರಿ ಸಿಕ್ತು, ವಿಜ್ಞಾನದಲ್ಲಿ ಏನಾದ್ರೂ ಸಾಧನೆ ಮಾಡಬಹುದು. ಅದಾದ ನಂತರ 2013 ಗೋಬರ್ ಗ್ಯಾಸ್ ಇಂದ ಒಂದು ಗಡಿಯಾರ ಅದೊಂದು ಮಾಡಿದೆ ಸರ್. ಹುಬ್ಬಳ್ಳಿಯಲ್ಲಿ 2 ಕ್ರೀಡೆ ಅದು ಕೂಡ ಸಕ್ಸಸ್ ಆಯ್ತು ಸರ್. ಅದಾದ ನಂತರ ಮತ್ತೆ 2016 ಸೋಲಾರ್ ಎಲೆಕ್ಟ್ರಿಕಲ್ ಸೈಕಲ್ ಅಂತ ಮಾಡಿದೆ ಸರ್. ವೈಪರ್ ಮೋಟರ್ ಲಿಂದ ಅದು ಈಗ ಸೈಕಲ್ ತುಳಿಯಂಗಿಲ್ಲ ಸರ್, ಆಟೋಮೆಟಿಕ್. ಅದು ಆದ ನಂತರ 2019 ಗೋವಾದಲ್ಲಿ ರವೀಂದ್ರ ಭವನ ಮಠದಲ್ಲಿ ಆಲ್ ಇಂಡಿಯನ್ ಸಂಸ್ಥೆ ಕಡೆಯಿಂದ ಒಂದು ಅವಕಾಶ ಸಿಕ್ತು. ಅದರಲ್ಲಿ ನನಗೆ ಕರ್ನಾಟಕ ವಿಜ್ಞಾನ ಪರಿಷತ್ತು ಬೆಂಗಳೂರು ಕಡೆಯಿಂದ ಒಂದು ಆಫರ್ ಸಿಕ್ಕಿತ್ತು. ಅದರಲ್ಲಿ ಅಪ್ಲಿಕೇಶನ್ ಹಾಕಿ ಭಾಗವಹಿಸಿದ್ದೆ. ಅದಾದ ನಂತರ ನನಗೆ ಅವಕಾಶ ಸಿಕ್ತು. ಫಸ್ಟ್ ನಂತರ ನನಗೆ ಅವಕಾಶ ಸಿಕ್ಕಿದ್ದು ವಡೋದರಾದಲ್ಲಿ ನ್ಯಾಷನಲ್ ವಿನ್ ಆಗಿದೆ ಸರ್. ನ್ಯಾಷನಲ್ ವಿನ್ ಆದ ತಕ್ಷಣ ನನಗೆ ಮುಂದಿನ ದಿನಗಳಲ್ಲಿ ವಿಶ್ವ ಮಟ್ಟದಲ್ಲಿ ಸೆಲೆಕ್ಷನ್ ಆಯ್ತು ಸರ್. ಅದು ಸೋಲಾರ್ ಎಲೆಕ್ಟ್ರಿಕಲ್ ಕಾನ್ಸೆಪ್ಟ್ ಬೈಕ್ ಇಂದ ಸರ್. ಅದಾದ ನಂತರ ವಿಶ್ವ ಮಟ್ಟದಲ್ಲಿ ಗೋವಾ ಮಡ್ಗಾವ ಜಿಲ್ಲೆಯಲ್ಲಿ ರವೀಂದ್ರ ಭವನದಲ್ಲಿ ಒಂದು ಎಕ್ಸಿಬಿಷನ್ ಆಲ್ ಓವರ್ 30 ದೇಶದ ಒಳಗೆ ಒಂದು ಪ್ರೋಗ್ರಾಮ್ ಕೊಟ್ಟಿದ್ರು ಸರ್. ಅದರಲ್ಲಿ ನಂದು ಎಲೆಕ್ಟ್ರಿಕಲ್ ಕಾನ್ಸೆಪ್ಟ್ ಬೈಕ್. ಆ ಬೈಕ್ ಇಂದ ಯಾವ ತರ ಅಂದ್ರೆ, ಸೋಲಾರ್ ಎಲೆಕ್ಟ್ರಿಕಲ್ ಅಂದ್ರೆ ಇದು ಈಗ ಆಲ್ರೆಡಿ ಸಮಾಜದಲ್ಲಿ ಪರಿಸರದಲ್ಲಿ ಈಗ ಪೆಟ್ರೋಲಿನ ಬೆಲೆ ಅದೆಲ್ಲ ರೇಟ್ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಇದು ಪೆಟ್ರೋಲಿನ ವಾಸನೆ ಕುಡಿದ್ರಿಂದ ಅದು ಪರಿಸರಕ್ಕೆ ಹಾನಿ ಆಗುತ್ತೆ. ಅದು ಆಗ್ಬಾರ್ದು ಅನ್ನೋದಕ್ಕೆ ಒಂದು ಕಾನ್ಸೆಪ್ಟ್ ಇಂದ ಎಲೆಕ್ಟ್ರಿಕಲ್ ಬೈಕ್ ಮಾಡಿದ್ದೆ ಸರ್ ನಾನು. ಆ ಬೈಕ್ ಇಂದ ಏನಂತಂದ್ರೆ, ಜನರಿಗೆ ಈಜ್ ಆಗಂತದ್ದು, ಖರ್ಚು ಕಡಿಮೆ ಆಗಂತದ್ದು. ಈಗ ಎಲ್ಲರೂ 1 ಲಕ್ಷ ಕೊಟ್ಟು ರೈತರು ತಗೊಳಕ್ಕಾಗಲ್ಲ ಸರ್ ಗಾಡಿಗಳನ್ನ, ಹೌದಾ? ಅದನ್ನ ಉಳಿತಾಯ ಆಗುವಂತದ್ದು ಒಂದು ಮಾಡೋಣ ಅಂತ ನಂದು ಒಂದು ಐಡಿಯಾ ಬಂತು ಸರ್. ಅದು ಮಾಡಿದ್ಮೇಲೆ ನನ್ನ ಗಾಡಿ ಸೋಲಾರ್ ಎನರ್ಜಿಯಿಂದ ಹೋಗುತ್ತೆ, 60 ಕಿಲೋಮೀಟರ್ ಹೋಗುತ್ತೆ ಸರ್. ಅದೇ ಗಾಡಿಯಲ್ಲಿ ಯಾವುದೇ ಚಾರ್ಜ್ ಮಾಡಂಗಿಲ್ಲ, ಪೆಟ್ರೋಲ್ ಹಾಕೋದಿಲ್ಲ, ಏನಿಲ್ಲ ಸರ್. ಮಳೆಗಾಲದಲ್ಲಿ ಅದು ಯಾವ ಸಿಸ್ಟಮ್ ಅಂದ್ರೆ, ಮಳೆಗಾಲದಲ್ಲಿ ಡೈನಾಮೋ ವರ್ಕ್ ಮಾಡುತ್ತೆ ಸರ್. ಡೈನಾಮೋ ವರ್ಕ್ ಮಾಡೋದ್ರಿಂದ ಅದು ಮತ್ತೆ ಮೂವ್ ಆಗುತ್ತೆ, ಅದ್ರ ಕರೆಂಟ್ ಕ್ರಿಯೇಟ್ ಆಗುತ್ತೆ, ಅದರಿಂದ ಗಾಡಿ ಮೂವ್ ಆಗುತ್ತೆ. ಟೋಟಲ್ 60 ಕಿಲೋಮೀಟರ್ ನಾನು ಚೆಕ್ ಮಾಡಿದ್ದೀನಿ. ಇಲ್ಲಿಂದ ಹೊಸಪೇಟೆಗೆ ಹೋಯ್ತು, ಹೊಸಪೇಟೆಯಿಂದ ಅದಾದ ನಂತರ ಗೋವಾದಲ್ಲಿ ಹೋಯ್ತು, ಗೋವಾದಲ್ಲಿ ಕೂಡ ಎಲ್ಲ ಹೋರಾಟ ಅದು ಎಲ್ಲ ಪಬ್ಲಿಕ್ ಅಲ್ಲಿ ಹೊಡೆದು ತೋರಿಸಿದ್ದೀನಿ. ಅಲ್ಲಿ ಸಂಸ್ಥೆದವರೆಲ್ಲ ಒಪ್ಪಿದ್ದಾರೆ, ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ. ಇಂಟರ್ನ್ಯಾಷನಲ್ ಅವಾರ್ಡ್ ಅಲ್ಲಿ ಕಂಚಿನ ಪದಕ ಕೂಡ ಬಂದಿದೆ. ಆಸ್ ಎ ಸೈನ್ಸ್ ಸ್ಟೂಡೆಂಟ್ ನಿಮ್ಗೆ ಅಕಾರ್ಡಿಂಗ್ ಟು ಸೈನ್ಸ್ ಮೆಟೀರಿಯಲ್ ಇಸ್ ಮೆಟೀರಿಯಲ್, ದಟ್ಸ್ ಆಲ್. ಆದ್ರೆ ಅತ್ಯಂತ ತಳ ಸಮುದಾಯದ ಯುವಕರಿದ್ದೀರಿ. ನಿಮ್ಮ ಸಮಾಜದಲ್ಲಿ ಕಷ್ಟ ಏನಿದೆ, ಎಷ್ಟು ಮಕ್ಕಳು ಓದ್ತಿದ್ದಾರೆ, ಎಷ್ಟು ಮಕ್ಕಳು ಅರ್ಧಕ್ಕೆ ನಿಲ್ಸಿದ್ದಾರೆ, ನಿಮ್ಗೊಂದು ಅರಿವಿರುತ್ತೆ. ಹೌದು ಸರ್. ನಮ್ಮ ವಾಲ್ಮೀಕಿ ಸಮುದಾಯದ ಬಗ್ಗೆ ಹೇಳ್ಬೇಕಂದ್ರೆ, ಎಷ್ಟೋ ಜನರು ಈಗ ನಾನು ನೋಡ್ತಾ ಇರೋದಾಗ ಬಟ್ಟೆ ಅಂಗಡಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಈಗ ಎಲೆಕ್ಟ್ರಿಕಲ್ ಅಂಗಡಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ, ಈ ಸಣ್ಣ ಪುಟ್ಟ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೂ ಜೀವನದಾಗ ಏನಾದ್ರು ಒಂದು KS ಆಗ್ಬೇಕು, IAS ಆಗ್ಬೇಕು, PSI ಆಗ್ಬೇಕು, ಈ ತರದ್ದು ಆಸೆಗಳು ಇರ್ತಾವ. ಅದಕ್ಕೆ ತಕ್ಕಂತೆ ಸೌಲಭ್ಯಗಳು ಸರ್ಕಾರ ಒದಗಿಸಿದ್ರನ್ನ ಅದನ್ನ ಜನರಿಗೆ
ಪಬ್ಲಿಕ್ ಅಲ್ಲಿ ಗೊತ್ತಾಗ್ತಿರಲ್ಲ, ಅದನ್ನ ಯಾವ ತರ ಯೂಸ್ ಮಾಡ್ಕೋಬೇಕು ಅನ್ನೋದು ಕೆಲವು ವಿದ್ಯಾರ್ಥಿಗಳು ಗೊತ್ತಿರಲ್ಲ. ಅದನ್ನೆಲ್ಲ ಸರ್ಕಾರ ಕೂಡ ಅವಕಾಶ ಮಾಡಿಕೊಟ್ಟೈತಿ. ಬಟ್ ಅದನ್ನ ಮಾಡ್ಬೇಕು ಸಲಹೆ ಅವ್ರವ್ರ ಮನೆ ಅದಕ್ಕೆ ನಿಲ್ಲಿಸ್ತಾರಲ್ಲ ಎಲ್ಲ ಮಕ್ಕಳು ಈ ತರ ಆಗಿದೆ ಸರ್. ನಂದು ಒಂದು ಕನಸಿದೆ ಸರ್, ಸಮಾಜಕ್ಕೆ ಒಂದು ಒಳ್ಳೇದಾಗ್ಲಿ. ನಮ್ಮ ದೇಶದಲ್ಲಿ ಒಂದು ಎಂತ ಈಗೆಲ್ಲ ಬೇರೆ ಬೇರೆ ದೇಶದ್ರೆಲ್ಲ ಎಷ್ಟು ಟೆಕ್ನಾಲಜಿಯಿಂದ ವಿಜ್ಞಾನ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ ಜಗತ್ತಲ್ಲಿ ಅಷ್ಟು ಮುಂದುವರೆದಿದೆ. ನಮ್ಮಲ್ಲಿ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂತ ವಿಜ್ಞಾನಿಗಳನ್ನು ಕಮ್ಮಿ ಏನಿಲ್ಲ, ಒಳ್ಳೆ ವಿಜ್ಞಾನಿಗಳನ್ನು ಇದಾರ. ಯಾಕಂದ್ರೆ ಅತ್ಯಂತ ಬಡ ಕುಟುಂಬದಲ್ಲಿ ಗ್ರಾಮೀಣದಲ್ಲಿ ಬಂದಿರೋದಂತ ಒಂದು ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾವು ಒಂದು ಸಮಾಜಕ್ಕೆ ಒಂದು ಒಳ್ಳೇದ್ ಮಾಡೋ ಅಂತ ಕೆಲಸ ಮಾಡೋಣ ಅಂತ ವಿಜ್ಞಾನದಲ್ಲಿ. ಅಲ್ಲ, ಯಾಕಂದ್ರೆ ನಾವು ತುಂಬಾ ಸಮಾಜಗಳನ್ನ ಮಾತಾಡ್ಕೊಂಡು ಅವ್ರ ಮನೇಲಿ ಕಷ್ಟ ಇದೆ ಅಂದ ತಕ್ಷಣನೇ ಸ್ಕೂಲ್ ಬಿಡಿಸಿರೋ ಪ್ರಕರಣಗಳನ್ನ ನೋಡಿದೀನಿ. ಆದ್ರೆ ನಿಮ್ ತಾಯಿ ಅವ್ರ ವಿಚಾರಕ್ಕೆ ಬಂದ್ರೆ ಅವ್ರು ನಿಜವಾಗ್ಲೂ ಗ್ರೇಟ್. ಯಾಕಂದ್ರೆ ಆ ಒಂದ್ ಕಡೆ ಪತಿನ ಕಳ್ಕೊಂಡ್ಮೇಲೂ ಕೂಡ ಮಗ ಬೆಳೆದ ಮಗ ಇದಾರೆ. ಬೇರೆಯವ್ರಾಗಿದ್ರೆ ನೀ ಕೆಲ್ಸಕ್ಕೆ ಹೋಗು ಅಂದಿರೋರು, ಆದ್ರೆ ನಿಮ್ ತಾಯಿಯವರು ನೀವು ಓದ್ಲೇಬೇಕು ಅಂದ್ರಲ್ಲ, ನಿಮ್ ತಾಯಿಯವರ ಆ ವಿಚಾರದ ಬಗ್ಗೆ ಏನಂತೀನಿ ಸರ್? ನಮ್ ತಾಯಿಯವರು ಅವರು ಯಾಕಂದ್ರೆ ಅವರು ಕೂಲಿ ಮಾಡಿ ಕೆಲಸ ಮಾಡಿ ಬಂದಾರ ಸರ್. ಹಂಗಾಗಿ ಅವರು ಈ ತರ ಕಷ್ಟ ಬರಬಾರ್ದು, ಮುಂದೆ ಒಳ್ಳೇದಾಗ್ಲಿ, ನೀನು ಓದಿ ಒಂದ್ ಸ್ವಲ್ಪ ಏನಾರ ಕೆಲಸ ತಗೊಂಡ ಜೀವನ ದಾರಿ ಆಗ್ತತಿ, ಓದ್ಕೊಂಡು ಸ್ವಲ್ಪ ಚೆನ್ನಾಗ ಅಂತ ಹೇಳಿದ್ರಿ ಸರ್. ಆ ವಿಶ್ವಾಸದ ಮೇಲೆ ನಮ್ಮ ತಾಯಿಯರ ಬೆಲೆ ಕೊಟ್ಟು ನಾನು ಈ ತರ MSc ಮಾಡ್ತಾ ಇದ್ದೀನಿ, ಮುಗಿಸಿದ್ವಿ. ಅಂದಾಜು ವರದಿ ಬೇಕು ಅಂತೀರಿ ನೀವು ಕೂಡ. ಕೊಟ್ರೇಶ್ ಅವ್ರು ಇವತ್ತು ಎಷ್ಟರ ಮಟ್ಟಿಗಿನ ಒಂದು ಸಾಧನೆ ಮಾಡ್ತಿದಾರೆ ಅಂದ್ರೆ ಅದಕ್ಕೆ ಬಹುಮುಖ್ಯ ಕಾರಣ ಅವರೇ ಹೇಳಿದ್ರು. ಕೂಲಿ ನಾಲಿ ಮಾಡಿ ಕಷ್ಟ ಬಿದ್ದು ನನ್ನನ್ನ ಸಾಕಿದಂತ ತಾಯಿ ಅರ್ಧಕ್ಕೆ ನನ್ನ ನಿಲ್ಲಿಸ್ಲಿಲ್ಲ ಅಂತ ರೇಣುಕಾ ಅವ್ರು ಇದ್ದಾರೆ. ನಿಮ್ ಮಗ ಒಂದ್ ಹಂತಕ್ಕೆ ನಿಮ್ಮ ಯಜಮಾನ್ರು ತೀರ್ಕೊಂಡ್ಮೇಲೆ ಶಾಲೆ ಬಿಡ್ಬೇಕು ಅನ್ನೋ ಒಂದು ಸ್ಥಿತಿ ಬಂದಾಗ ಯಾಕೆ ನೀವು ಬಿಡಿಸ್ಲಿಲ್ಲ? ನೀವು ಬಿಡಿಸ್ದಿದ್ದಂಗ್ ಶಾಲೆಗೆ ಹೋಗ್ಲೇಬೇಕು ಅಂತ ಬಯಸಿದ್ರಿ. ಅರೆ ಯಾಕೆ ಅಂತ ಕಷ್ಟ ಆಯ್ತಲ್ರಿ, ಮುಂದೆ ಮಕ್ಕಳಿಗೆ ಒಳ್ಳೇದಾಗಲ್ಲ. ಅಲ್ಲ, ಬೇರೆಯವ್ರಾಗಿದ್ರೆ ಹೋಗ್ಲಿ ಕೆಲ್ಸಕ್ಕೆ ಹೋಗ್ಲಿ ಅಂತಿದ್ರಿ, ನೀವ್ ಯಾಕೆ ಕಳಿಸ್ಲಿಲ್ಲ ಅಂತ? ಮಕ್ಳು ನಾವು ಕಷ್ಟ ಬಿಟ್ಟು ನೀವು ಮಕ್ಕಳಿಗೆ ಒಳ್ಳೇದಾಗಂತ ಹೋದ್ರಿ. ನಿಮ್ ತರ ಕಷ್ಟ ಬೀಳ್ಬಾರ್ದು ಅಂತಲಾ? ಅಲ್ಲ, ಎಲ್ಲಾ ನಾವು ತುಂಬಾ ಸಮಾಜಗಳದ್ದೊಂದು ಅವ್ರ ಕಷ್ಟಗಳೇನು ಅಂತ ಕೇಳ್ಕೊಂಡ್ವಿ. ಆದ್ರೆ ನೀವ್ ಒಬ್ರೇ ಹಂಗ ಹೇಳಿದ್ದು, ಎಲ್ಲಾ ಕೆಲ್ಸಕ್ಕೆ ಕಳಿಸ್ಬಿಟ್ರು. ಆದ್ರೆ ನೀವ್ ಮಾತ್ರ ಇಲ್ಲ, ನನ್ ಮಗ ಇನ್ನೂ ಓದ್ಬೇಕು ಅಂತ ಬಯಸಿದ್ದು. ಇವಾಗಾದ್ರ ಅಂತ ನೋಡ್ರಿ, ಇನ್ನು ನಾವಾದ್ರ ಮನೆ ಕೆಲ್ಸಕ್ಕೆ ಹೋದ್ರೆ ಮತ್ತೆ ಓದ್ಬೇಕು ಮಕ್ಳು ಅಂತ. ತುಂಬಾ ನಿಮಗ್ ಫೀಸ್ಗಳು ಎಲ್ಲ ಒದಗಿಸಕ್ ಕಷ್ಟ ಆಗ್ಲಿಲ್ವಾ ಮಗನಿಗೆ? ಕಷ್ಟ ಆದ್ರಾಗ ಓದಿಸಿರಿ. ಕೊಟ್ರೇಶ್ ಅವ್ರ ಮಾತುಗಳನ್ನೆಲ್ಲ ಕೇಳಿದ್ಮೇಲೆ ಒಬ್ಬ ಶ್ರೀನಿವಾಸ ರಾಮಾನುಜನ್ ಅವ್ರು ಕಾಣ್ತಾರೆ ನನಗೆ. ನೋಡಿ, ಸಮಾಜಗಳು ಮತ್ತೊಂದು ಕಡೆ, ಪ್ರತಿಭೆ ಅನ್ನೋದು ಮತ್ತೊಂದು ಕಡೆ. ನಮಗೆ ರಾಮನನ್ನ ಪರಿಚಯಿಸಿದವರು, ಜೊತೆಯಲ್ಲಿ ಎಲ್ಲ ಸಮಾಜಗಳಿಗೆ ಮಾರ್ಗದರ್ಶಕರು, ತಂದೆ ಜಾಗದಲ್ಲಿರುವಂತಹ ವಾಲ್ಮೀಕಿ ಗುರುಗಳಿದ್ದಾರೆ. ಅವರ ಜೊತೆಲಿ ಮತ್ತೂ ಖುಷಿ ಅನ್ಸುವಂತದ್ದು ಕೊಟ್ರೇಶ್ ಅವರು ಪಡ್ಕೊಂಡಿರುವಂತಹ ಸಾಕಷ್ಟು ಪ್ರಶಸ್ತಿಗಳು. ಒಂದೊಂದೇ ಫೋಟೋನ ಅವರೇ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾರೆ. ಕೊಟ್ರೇಶ್ ಅವರು ಅದು ಯಾವ್ದದು ಸರ್? ಇದು ಮೊನ್ನೆ 2022 ನವೆಂಬರ್ ಅಲ್ಲಿ ಮಡ್ಗಾವ ಜಿಲ್ಲೆಯಲ್ಲಿ ಸೋಲಾರ್ ಎಲೆಕ್ಟ್ರಿಕಲ್ ಅಲ್ಲಿ ಕಂಚಿನ ಅವಾರ್ಡ್ ಬಂದಿದ್ದು ಸರ್. ಇದು ಮೊನ್ನೆ 2022 ಸೋಲಾರ್ ಎಲೆಕ್ಟ್ರಿಕಲ್ ಅಲ್ಲಿ ಏನ್ ಪ್ರಾಜೆಕ್ಟ್ ತೋರಿಸಿದ್ರಿ ಸರ್? ಅದ ಎಲೆಕ್ಟ್ರಿಕಲ್ ಬೈಕ್ ಕಾನ್ಸೆಪ್ಟ್. ಟೋಟಲ್ 30 ದೇಶದೊಳಗೆ ನಂದು 3rd ಅವಾರ್ಡ್ ಆಗಿದೆ ಸರ್, ಇಂಡಿಯಾದಿಂದ ಫಸ್ಟ್. ಮತ್ತೆ ಇದು ಸರ್, ಇದು 2007ರಲ್ಲಿ ರಂಭಾಪುರಿ ಪೀಠಗಳು ಸನ್ಮಾನ ಮಾಡಿದ್ರು ಸರ್. ಇದು ಅಲ್ಲಿದೆಲ್ಲ ಕೊಟ್ಟು ಅವರು ನೆನಪಿನ ಕಾಣಿಕೆ ಕೊಟ್ಟಿದ್ದಾರೆ. ಇದಾದ ನಂತರ 2022ರಲ್ಲಿ ಹಂಪಿ ಉತ್ಸವದಲ್ಲಿ DC ಆಫೀಸ್ ಕಡೆಯಿಂದ, ಜಿಲ್ಲಾ ಆಡಳಿತ ಕಡೆಯಿಂದ ಉತ್ಸವದಲ್ಲಿ ನೆನಪಿನ ಕಾಣಿಕೆ. ಅಲ್ಲಿರುವಂತದ್ದು ಅಗಸ್ತ್ಯ ಸರ್. ಅಗಸ್ತ್ಯ ಫೌಂಡೇಶನ್ ಅಂತಂದು ನನಗೆ ಹೇಳಿದ್ನೆ ಸರ್. ಗೋಬರ್ ಗ್ಯಾಸ್ ಇಂದು ನಾನು ಮಾಡಲ್ ಮಾಡಿದ್ದೆ ಸರ್. ಹುಬ್ಬಳ್ಳಿಯಲ್ಲಿ ನೆಹರು ಕ್ರೀಡಮ್ ಅಲ್ಲಿ ಭಾಗವಹಿಸಿದ್ದು ನನಗೆ ಸೈಂಟಿಸ್ಟ್ ಯುವ ವಿಜ್ಞಾನಿಗಳಿಗೆ ಅವಾರ್ಡ್ ಕೊಟ್ಟರು ಸರ್. ಅದು ಕಲಾಂರ ಫೋಟೋ ಇದೆ. ಹ್ಞೂ ಸರ್. ಅವರೇ ನನಗೆ ಎದ್ದ ತಕ್ಷಣ, ಬೆಳಿಗ್ಗೆ ಎದ್ದ ತಕ್ಷಣ ಅವ್ರದ ಇವ್ರ ತರನ ಆಗ್ಬೇಕು, ಒಂದು ಮುಂದಿನ ದಿನಗಳಲ್ಲಿ ಇವರೇ ನನಗೆ ಕಣ್ಮುಂದೆ ಕಾಣಬೇಕು, ಅವರಂತೆ ಅವರ ದಾರಿಯಲ್ಲಿ ನಡಿಬೇಕನ್ನೋದೇ ನನ್ನ ಒಂದು ಉದ್ದೇಶ ಸರ್. ಎದ್ದ ತಕ್ಷಣ ಅವ್ರನ್ನ ನೋಡಿದ ತಕ್ಷಣ ಒಂದು ಹೊಸ ಏನಾದ್ರು. ಕಲಾಂ ಅವ್ರ ಒಂದ್ ಮಾತು ಹೇಳಿದಾರ ಸರ್, ನುಡಿಮುತ್ತು ಹೇಳಿದ್ರ, ನಿದ್ದೆಯಲ್ಲಿ ಕಾಣತಕ್ಕಂತ ಕನಸಲ್ಲ, ನಿದ್ದೆ ಗಳಿಸಿ ಬಿಡುವಂತ ಬರುವ ಕನಸೆ ಅದೇ ನಿಜವಾದ ಕನಸು ಅಂತ ನಾನು ಅವರನ್ನ ಪಾಲಿಸ್ತೀನಿ. ನಿಮ್ ತಂದೆಯವ್ರ ಜಾಗದಲ್ಲೇ ಅವ್ರದ್ದು ಇಟ್ಟಿದ್ದೀರಿ. ಹೌದು, ಅಷ್ಟು ದೊಡ್ಡ ಸ್ಥಾನದಲ್ಲಿ. ನೋಡಿ, ಯಾಕೆ ಈ ಸಮಾಜಗಳಿಗೆ ನ್ಯಾಯ ಬೇಕಾಗುತ್ತೆ ಅಂದ್ರೆ, ಇಷ್ಟು ಕೆಲಸ ಮತ್ತೊಂದು ಯಾವುದೋ ಸಮಾಜದಲ್ಲಿ ಮಾಡಿದಿದ್ರೆ ಅವರನ್ನು ನೋಡೋ ರೀತಿ, ಅವ್ರಿಗೆ ಸಿಗುವಂತಹ ಸವಲತ್ತುಗಳು, ಅವ್ರಿಗೆ ಸಿಗುವಂತಹ ಬೆನ್ ತಟ್ಟುವಂತಹ ಕೆಲಸ ದೊಡ್ಡ ಮಟ್ಟದಲ್ಲಿ ನಡೀತಿತ್ತು. ಇಷ್ಟೊತ್ತಿಗೆ ಕೊಟ್ರೇಶ್ ಅವರು ಫಾರಿನ್ ಅಲ್ಲಿ ಎಲ್ಲಾದ್ರೂ ಹೋಗಿ ಒಂದು ಸಂಶೋಧನೆ ಮಾಡ್ಬರ್ಬೇಕಿತ್ತು. ಅಂತದೊಂದು ಅವಕಾಶಗಳು ಕೂಡ ಸಿಗ್ಲಿಲ್ಲ. ಹೊಟ್ಟೆ ಉರಿಯುವಂತದ್ದು ಏನಂದ್ರೆ, ಒಂದು ಪುಟ್ಟ ಮನೆ ನೋಡಿ, ಆ ಕಡೆ ಬಟ್ಟೆನೂ ತುಂಬಿಟ್ಟಿದ್ದಾರೆ, ಪುಸ್ತಕ, ಬಟ್ಟೆಗಿಂತ ಹೆಚ್ಚು ಪುಸ್ತಕಗಳು ಕಾಣ್ತಿದೆ. ಅವ್ರ ತಾಕತ್ತು, ಅವ್ರ ಪ್ರತಿಭೆ ಏನು ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಜೊತೆಲಿ
ಕೆಳಗಡೆ ಮೂಟೆ ಇಟ್ಟಿದ್ದಾರೆ, ಅದ್ರ ಮೇಲೆ ಒಂದು ಚಾಪೆ ಹಾಕ್ಬಿಟ್ಟು ಅವರೆಲ್ಲ ಪ್ರಶಸ್ತಿಗಳ ಪಾರಿತೋಷಿಕಗಳ ದೊಡ್ಡ ಲೀಸ್ಟ್ ಇಟ್ಟಿದ್ದಾರೆ. ನೋಡಿ, ಪ್ರತಿಭೆ ಎಲ್ಲಿ ಬೇಕಾದ್ರೂ ಇರುತ್ತೆ ಅನ್ನೋದಕ್ಕೆ ಸಾಕ್ಷಿ. ಇಂತಹ ಪ್ರತಿಭೆಗಳಿಗೂ ಕೂಡ ನ್ಯಾಯ ಸಿಗ್ಬೇಕು ಅನ್ನೋದಾದ್ರೆ ಕಾಂತರಾಜ್ ವರದಿಯಂತಹ ವರದಿಗಳು ಕೂಡ ಅನುಷ್ಠಾನ ಆಗ್ಬೇಕು ಅನ್ನೋದನ್ನ ಸಾಕಷ್ಟು ಕಾಯಕ ಸಮಾಜಗಳು ಹೇಳ್ತೇನೆ ಬರ್ತಿದಾವೆ. ಇದಕ್ಕಿಂತ ಎಕ್ಸಾಂಪಲ್ ಅನ್ನಾಗ್ಲಿ ಇದಕ್ಕಿಂತ ಸಾಕ್ಷಿಗಳನ್ನಾಗ್ಲಿ ಮತ್ತೊಂದು ಕೊಡೋದಕ್ ಆಗೋದಿಲ್ಲ ಅನ್ಸುತ್ತೆ. ಕೊಟ್ರೇಶ್ ಅವ್ರೆ, ಇಷ್ಟೆಲ್ಲ ಹೇಳಿದ್ಮೇಲೆ ಫೈನಲಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಈಗ ಒಂದು ಫೈನಲ್ ಏನಂದ್ರೆ ನಾನು ಮುಂದೆ ಒಂದಿನ ಏನಾದ್ರೂ ಸಾಧನೆ ಮಾಡ್ತೀನಿ ಅನ್ನೋ ನನ್ನ ಮೇಲೆ ಭರವಸೆ ಇದೆ, ನನ್ನ ಮೇಲೆ ನಂಬಿಕೆನೂ ಇದೆ. ನಾನು ಮಾಡೇ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಈಗ ನನ್ನ MSc ಮುಗಿದಿರೋದ್ರಿಂದ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದಲ್ಲಿ ನಾನು ಹುದ್ದೆಯನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅದಾದ ನಂತರ ಈಗ ಹೈಡ್ರೋಜನ್ ಪ್ರಾಜೆಕ್ಟ್ ಅನ್ನು ಮಾಡ್ತಾ ಇದ್ದೀನಿ. ಈ ಹೈಡ್ರೋಜನ್ ಪ್ರಾಜೆಕ್ಟ್ ಇದು ಕಂಪ್ಲೀಟ್ ಆದ ತಕ್ಷಣ ನಂತರ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದಲ್ಲಿ ಇನ್ನೂ ಒಂದು ರೋವರ್ ಕಾನ್ಸೆಪ್ಟ್ ಮಾಡಲ್ ಅನ್ನ ನಾನು ಒಂದು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅದು ಸ್ಪೀಡ್ ಮಂಗಳ ಗ್ರಹದಲ್ಲಿ ಏನ್ ಮೂವ್ ಆಗುತ್ತಿಲ್ಲ ಸರ್, ಅದು ಇಷ್ಟೇ ಅಂತಂದ್ರೆ ಅದು 1 ವಾರಗಳ ಕಾಲ ಮಾತ್ರ ಬರುತ್ತೆ ಅಂತ ಹೇಳಿದಾರೆ ಸೈಂಟಿಸ್ಟ್ಗಳು. ಅದನ್ನ 365 ದಿನನೂ ವರ್ಕ್ ಮಾಡುವಂತ ಟೆಕ್ನಾಲಜಿ ಮಾಡ್ಬೇಕನ್ನೋದು ಒಂದು ಐಡಿಯಾ ಇದೆ ಸರ್. ಬಟ್ ಅದನ್ನ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನನಗೆಲ್ಲ ಸರ್ಕಾರ ಕಡೆಯಿಂದ ಏನಾದ್ರು ಅವಕಾಶ ಮಾಡಿಕೊಟ್ಟು ಇದಕ್ಕೆ ಸಂಬಂಧಪಟ್ಟಂಗ ಮೆಟೀರಿಯಲ್ಸ್ ಗಳು ಸಿಕ್ತಂದ್ರೆ ನಾನು ಮಾಡಕ್ಕೆ ಸಾಧ್ಯ ಸರ್. ಕೊಟ್ರೇಶ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲ ಕನಸುಗಳು ಸಾಕಾರವಾಗ್ಲಿ. ನಮಗೆ ಇಂತಹ ತಳವಾರ ಸಮುದಾಯದಲ್ಲೂ ಕೂಡ ಒಬ್ಬ ರಾಮಾನುಜನ್, ಶ್ರೀನಿವಾಸ ರಾಮಾನುಜನ್ ಸಿಗ್ತಾರೆ ಅಂದ್ರೆ ಅದಕ್ಕಿಂತ ಖುಷಿ ವಿಚಾರ ಮತ್ತೊಂದಿಲ್ಲ. ನಿಮ್ಮ ಎಲ್ಲ ಕನಸುಗಳು ಈಡೇರ್ಲಿ, ಎಲ್ಲ ಸಮಾಜಗಳು ಕೂಡ ನಿಮ್ಗೆ ಸಹಕಾರ ಮಾಡ್ಲಿ. ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್.